ನಮಸ್ತೆ ವೀಕ್ಷಕರೇ, ನಾನು ಇದನ್ನು ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ 2024 ಲೋಕಸಭಾ ಚುನಾವಣೆ ನಾಳೆ ಮತದಾನ ನಡೀತಾ ಇದೆ. ಕೆಲವೊಂದು ಭಾಗಗಳಲ್ಲಿ, ನಮ್ಮ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲಿ ನೋಡಿದ್ರೂ ಬರೀ ಅಕ್ರಮ, ತನಗಿರುವಂತಹ ಒಂದು ಸಣ್ಣ ದಾನ, ಮತದಾನ, ಅದನ್ನೂ ಸಹ ಮಾರಾಟ ಮಾಡ್ಕೊಳ್ತಿದ್ದಾರೆ ಜನ. ಯಾರು ಈ ದೇಶದಲ್ಲಿ ಉತ್ತಮ ಮತದಾನ ಮಾಡ್ತಾರೆ, ಉಚಿತವಾಗಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ತನ್ನ ಮತದಾನವನ್ನು ಮುಕ್ತವಾಗಿ ಯಾರು ಮಾಡ್ತಾರೆ, ಯಾವ ನಾಯಕನ್ನ ಆಯ್ಕೆ ಮಾಡ್ತಾರೆ, ಆ ದೇಶ ಸುಭಿಕ್ಷವಾಗಿರ್ತದೆ. ಯಾವುದೇ ರೀತಿ ಲಂಚಾವತಾರ ಇರಲ್ಲ, ಯಾವುದೇ ರೀತಿ ಅಡಚಣೆಗಳಿರಲ್ಲ. ಸರ್ಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ನಾವು ಮತದಾನನ ಉಚಿತವಾಗಿ ಮಾಡಿದ್ರೆ, ಯಾವುದೇ ಆಸೆ ಆಮಿಷಗಳಿಗೆ ಇದಾಗ್ದಿರ, ಬಲಿಯಾಗ್ದಿರ ನಾವು ನೀಟಾಗಿ ಮತದಾನ ಮಾಡಿದ್ರೆ, ಒಳ್ಳೆ ಪ್ರಜೆನ ಆಯ್ಕೆ ಮಾಡಿದ್ರೆ ಅವ್ರಿಗೂ ಭಯ ಇರುತ್ತೆ. ಅರೆ ತಳಪ್ಪ, ನಮಗೂ ಓಟ್ ಹಾಕಿದ್ದಾರೆ ಜನ, ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಈ ಬಾರಿ ಕೆಲಸ ಮಾಡಿಲ್ಲ ಅಂದರೆ ಮುಂದೆ ನಮ್ಮನ್ನು ಸೋಲಿಸ್ತಾರೆ, ಮನೆ ಕಳಿಸ್ತಾರೆ, ದಾರಿಗಳಲ್ಲಿ ಅಡ್ಡಾಕೊಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಏನು ಕೆಲಸ ಮಾಡಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದು ಭಯ ಇರುತ್ತೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಅವ್ರು ಕೂಡ ಒಂದು 500-1000 ರೂಪಾಯಿಗೆ ಆಸೆ ಪಡಬೇಡಿ. ಅದು ಕಕ್ಕಸಿದ್ದಂಗೆ, ನನ್ನ ಲೆಕ್ಕದಲ್ಲಿ ಅದು ಕಕ್ಕಸಿದ್ದಂಗೆ. ದಯವಿಟ್ಟು ಆ ಕಕ್ಕಸ್ಗೆ ಆಸೆ ಪಟ್ಟು ಯಾರು ಮತದಾನ ಮಾಡಬೇಡ್ರಿ. ನಿಮಗಿರೋಂಥ ಸ್ವತಂತ್ರವಾದಂತಹ ಹಕ್ಕನ್ನ ಯಾರಿಗೆ ಬೇಕಾದರೂ ನೀವು ಓಟ್ ಹಾಕಿ. ನೀವು ಇಂಥ ಪಕ್ಷ ಅಂತಲ್ಲ, ಇಂಥ ವ್ಯಕ್ತಿ ಅಂತಲ್ಲ, ನಿಮಗೆ ಯಾರು ಅಭಿವೃದ್ಧಿ ಮಾಡೋರೋ, ಯಾರು ಒಳ್ಳೆ ಉತ್ತಮ ಪ್ರಜೆ, ನಿಮ್ಮ ಮಾತಿಗೆ ರೆಸ್ಪಾನ್ಸ್, ಒಳ್ಳೆ ಬೆಲೆ ಕೊಡ್ತಾರೆ, ಸಮಯ ಕೊಡ್ತಾರೆ, ಅವ್ರಿಗೆ ನೀವು ಆಯ್ಕೆ ಮಾಡಿ. ನೀವು ಯಾರಿಗಾದ್ರೂ ಮಾಡಿ. ಆದರೆ ಆಸೆ ಆಮಿಷಗಳಿಗೆ ಅಡ್ಡ ಮಾಡಬೇಡಿ, ಆಸೆ ಪಡಬೇಡಿ. ದಯವಿಟ್ಟು ಒಳ್ಳೆ ಪ್ರಜೆನ ಆಯ್ಕೆ ಮಾಡಿ. ಆಮೇಲೆ ಮತದಾನ ನೋಡ್ತಾ ಇದ್ದೀರಾ, ಗ್ರಾಮಾಂತರ ಪ್ರದೇಶಗಳಿಗೂ ಹಾಗೂ ನಗರ ಪ್ರದೇಶಗಳಿಗೂ ನೀವು ಮತದಾನ ನೋಡ್ತಾ ಇದ್ದೀರಾ. ನಗರ ಪ್ರದೇಶಗಳಲ್ಲಿ 24 ಅವರ್ ಕರೆಂಟ್ ಇರಬೇಕು, 24 ಅವರ್ ನೀರು ಇರಬೇಕು, ಒಳ್ಳೆ ರಸ್ತೆನೇ ಬೇಕು, ಒಳ್ಳೆ ಸೌಲಭ್ಯ ಬೇಕು, ಒಳ್ಳೆ ಪಾರ್ಕ್ ಬೇಕು, ಮನೆ ಮುಂದೆ ಅದೇ ಗಿಡ ಬೇಕು ಅಂತ ಎಲ್ಲ ಟ್ವಿಟ್ ಹಾಕ್ತೀರಾ, ಅಥವಾ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತೀರಾ, ಅಥವಾ ಇನ್ಸ್ಟಾಗ್ರಾಮದಲ್ಲಿ ಹಾಕ್ತೀರಾ. ನೀವು ಪ್ರಾಮಾಣಿಕವಾಗಿ, ನಗರ ಪ್ರದೇಶದಲ್ಲಿ ಇರೋದಲ್ಲ 90% ಎಲ್ಲ ವಿದ್ಯಾವಂತರೆ, ಅವಿದ್ಯಾವಂತರು ಯಾರೂ ಇಲ್ಲ. 90 ಅಲ್ಲ 99% ಎಲ್ಲ ವಿದ್ಯಾವಂತರೆ. ನಗರ ಪ್ರದೇಶದಲ್ಲಿ ನೀವು ನೋಡಿ 40%ಗಿಂತಲೂ ಜಾಸ್ತಿ ಆಗಲ್ಲ ವೋಟಿಂಗೇ ಆಗಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿ 70-80% ವೋಟಿಂಗ್ ಆಗುತ್ತೆ ಅಲ್ವಾ. ನೀವು ಪ್ರತಿ ಸಾರಿ ಈಗ ಒಂದು ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಏನಿದೆಯೋ ಅದರಲ್ಲಿ ಕೆಲವೊಂದು ಮೀಡಿಯಾಗಳಲ್ಲಿ ಸರ್ವೆ ಮಾಡೋರೆ, ಏನು ಫೋನ್ ಮುಖಾಂತರ ದಯವಿಟ್ಟು ನಿಮ್ಮ ಯಾವ ಪಕ್ಷಕ್ಕೆ ಬೇಕು, ಯಾರು ಗೆಲ್ಲಿಸ್ಬೇಕು, ಅದು ಅವ್ರವ್ರ ವೈಯಕ್ತಿಕ ಯಾರಿಗಾದ್ರು ಹೇಳ್ಕೊಳ್ಳಿ. ಆ ಒಂದು ಇದನ್ನ ತಗೊಳ್ಳಿ, ನೀವು ಕ್ಯಾಲ್ಕುಲೇಷನ್ ಮಾಡಿ. ಕೆಲವೊಂದು ಗ್ರಾಮಾಂತರ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿರುವಂಥ ವೋಟ್ಗಳು, ಈಗ ಉದಾಹರಣೆಗೆ ನಾನು ಹೇಳೋದು, ಬೆಂಗಳೂರಲ್ಲಿ 3 ನಗರ ಪ್ರದೇಶಗಳು ಬರುತ್ತೆ, ಇನ್ನು ಮಿಕ್ಕಿದ ಬೆಂಗಳೂರು ಗ್ರಾಮಾಂತರ ಪ್ರದೇಶ ತಗೊಳ್ರಿ. ಗ್ರಾಮಾಂತರ ಪ್ರದೇಶದಲ್ಲಿ ನಾನು ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ನಾನು ಕೇಳಿದ್ದು, ಬೆಂಗಳೂರು ಗ್ರಾಮಾಂತರ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಬೆಂಗಳೂರು ಗ್ರಾಮಾಂತರದಲ್ಲಿ 15,000 ಜನ ಕಾಲ್ ಮಾಡಿದ್ದಾರೆ. ಅವರವರು ವೈಯಕ್ತಿಕ ಯಾವುದಕ್ಕಾದ್ರೂ ಕೇಳ್ಕೊಂಡಿದ್ದೀನಿ, ನನಗೆ ಅದ್ರಲ್ಲಿ ಕೆಲಸ ಇಲ್ಲ. 15,000 ಜನ ಫೋನ್ ಮಾಡಿದ್ದಾರೆ. ಅದೇ ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಈ ಒಂದು ನಗರ ಪ್ರದೇಶಗಳಲ್ಲಿ ಕೇವಲ 3,000 ಜನ, 2,000 ಜನ, 2,500 ಜನ ಕಾಲ್ ಮಾಡಿದ್ದಾರೆ, ಇಂಥ ಪಕ್ಷಕ್ಕೆ, ಇಂಥ ನಾಯಕನಿಗೆ ವೋಟ್ ಹಾಕ್ತೀವಿ ಅಂತ. ದಯವಿಟ್ಟು ಎಲ್ಲ ವಿದ್ಯಾವಂತರೇ ಈ ರೀತಿ ಮತದಾನ ಮಾಡಿದ್ರೆ ದೇಶ ಸುಭಿಕ್ಷವಾಗಿ ಎಲ್ಲಿ ನಡೆಯುತ್ತೆ? ನಿಮ್ಗೆ ಏನು ಕುಂದುಕೊರತೆ, ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡ್ತೀರಾ, ಪೋಸ್ಟ್ ಮಾಡ್ತೀರಾ, ಫೇಸ್ಬುಕ್ಕಲ್ಲಿ ಲೈವ್ ಬಂದು ಹಾಕ್ತೀರಾ, ಆ ರೋಡ್ ಚೆನ್ನಾಗಿಲ್ಲ, ಇಲ್ಲಿ ಗುಂಡಿ ಬಿದ್ದೋಗ್ಬಿಟ್ಟಿದೆ, ನಮ್ಮ ಗಲ್ಲಿಗೆ ನೀರು ಬಂದಿಲ್ಲ, ನಮ್ಮ ಮನೆಗೆ ನೀರು ಬಂದಿಲ್ಲ ಅಂತೆಲ್ಲ ನೀವು ಯಾಮರಿದ್ರೆ ಪ್ರಧಾನಮಂತ್ರಿಗೆ ಹಾಕ್ತೀರಾ ಅಥವಾ ರಾಷ್ಟ್ರಪತಿಗೂ ಹಾಕೋ ಮಟ್ಟಕ್ಕೆ ನೀವು ಇದ್ದೀರಾ. ಇವತ್ತಿನ ಟೆಕ್ನಾಲಜಿ ಹಂಗಿದೆ. ಮಾಡಿ, ಸಂತೋಷ, ನಮಗೇನು ಇದೇನಿಲ್ಲ. ಆದರೆ ಮತದಾನ ಮಾಡಬೇಕಾದ್ರೂ ದಯವಿಟ್ಟು
ಮತಗಟ್ಟೆಗೆ ಬಂದು ನಿಮಗೆ ಸರ್ಕಾರ ಸಂಬಳ ಕೊಡುತ್ತೆ, ನಿಮಗೆ ಸಂಬಳ ಕೊಡುತ್ತೆ. ನೀವು ಖಾಸಗಿ ಕಂಪ್ನಿಗಳಲ್ಲೂ ಅವರು ಸಂಬಳ ಕೊಡ್ತಾರೆ ಮತದಾನದ ದಿವಸ. ಬಂದು ಮತದಾನ ಮಾಡಿ, ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ. 3 ದಿವಸ ರಜೆ ಇದೆ ಅಂದ್ಬಿಟ್ಟು ಟ್ರಿಪ್ ಹೋಗೋದು, ಪಿಕ್ನಿಕ್ ಹೋಗೋದು, ರೆಸಾರ್ಟ್ಗೆ ಹೋಗೋದು ಎಲ್ಲ ಬಿಡಿ. ದಯವಿಟ್ಟು ಮತದಾನ ಮಾಡಿ, ಮುಕ್ತ ಮತದಾನ ಮಾಡಿ, ಹೆಚ್ಚು ಮತದಾನ ಮಾಡಿ. ಒಂದು ಮತದಾನಕ್ಕೆ ಒಬ್ಬರಿಗೆ ಒಂದು ಓಟಿಗೆ ಎಷ್ಟು ಖರ್ಚು ಬರುತ್ತೆ ಗೊತ್ತಾ? ಯಾರ್ದ ದುಡ್ಡು? ನಮ್ಮದೇ ದುಡ್ಡು. ನಾವು ಕಟ್ಟೋ ತೆರಿಗೆ ದುಡ್ಡಲ್ಲಿ ಆ ಮತದಾನಕ್ಕೆಲ್ಲ ಖರ್ಚಾಗುತ್ತೆ. ದಯವಿಟ್ಟು ನಾನು ಕಳಕಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಮತದಾನ ಮಾಡಿ. ಯಾವುದೇ ಆಮಿಷಗಳಿಗೆ ಅಡ್ಡ ಪಡೆದಿರ, ಆಸೆ ಪಡೆದಿರ ದಯವಿಟ್ಟು ಮತದಾನ ಮಾಡಿ. ಧನ್ಯವಾದಗಳು.